ಸರ್ ಮುಂದೆ ಬರ್ರಿ. ಸರ್ ಅವ್ರು ಕಳಿಸ್ಬಿಡಿ ಸರ್, ನಾವು ಆ ಕಡೆ ಬರಲೇಬೇಕೀಗ. ಅಡ್ಡ ಬರ್ತಾ ರಾಜ್ಯದ ಮತ್ತು ರಾಷ್ಟ್ರದ ಕ್ರೀಡಾಪಟುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನಾನು ನನ್ನ ನಮನಗಳನ್ನು ತಿಳಿಸ್ತಾ, ಇದೊಂದು ವಿಶೇಷ ಕಾರ್ಯಕ್ರಮ ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯಿಂದ ನಾವು ಸುಮಾರು ವರ್ಷಗಳಿಂದ ನಾನು ವಿದೇಶಗಳಲ್ಲಿ ಮತ್ತು ನಮ್ಮ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ನಮ್ಮ ಜಿನಿವಾದಲ್ಲಿ ಆಫೀಸ್ ಇದೆ, ಅಲ್ಲಿ ಹೋದಾಗ ಹಾಲ್ ಆಫ್ ಫೇಮ್ ಅಂತ ಒಂದು ಮಾಡಿದ್ದಾರೆ ಹಾಲ್. ಅದನ್ನ ನೋಡಿದ ಮೇಲೆ ನನಗೂ ನಮ್ಮ ರಾಜ್ಯದಲ್ಲಿ ಇದನ್ನು ಮಾಡಲೇಬೇಕು ಅಂತೇಳಿ ಒಂದು ಅನಿಸಿತ್ತು. ಜೊತೆಗೆ 60 ವರ್ಷಗಳ ಕಾಲ ಆಯಿತು ನಮ್ಮ ಒಲಿಂಪಿಕ್ ಸಂಸ್ಥೆ ರಾಜ್ಯದಲ್ಲಿ ಸ್ಥಾಪನೆಯಾಗಿ. ಇದು ಮೊದಲನೇದಾಗಿ ಡೆಕ್ಕನ್ ಹೆರಾಲ್ಡ್ ಪೇಪರ್ನಲ್ಲಿ, ಡೆಕ್ಕನ್ ಹೆರಾಲ್ಡ್ ಆಫೀಸ್ನಲ್ಲಿ ಮೊದಲನೇದು ಸಭೆ ನಡೀತು 62 ವರ್ಷಗಳ ಹಿಂದೆ. ಆಗ ಡೆಕ್ಕನ್ ಹೆರಾಲ್ಡ್ ಸಂಸ್ಥೆಯ ಮಾಲೀಕರಾದಂಥವರು ಈ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಭಾಳಷ್ಟು ಪ್ರಮುಖರು ಈ ಹುದ್ದೆಯನ್ನು ವಹಿಸಿದರು. ಆದರೆ ನಮಗೆ ಆದಂಥ ಒಂದು ಸ್ವಂತ ಕಟ್ಟಡ ಇರಲಿಲ್ಲ. ನಾವು ರಾಜ್ಯ ಸರ್ಕಾರದ ಒಂದು ನೆರವಿನಿಂದ ಒಂದು ಆಫೀಸ್ ನಡೆಸ್ತಾ ಇತ್ತು. ಮತ್ತೊಂದು ದಿವಸ ಹಿಂದಿನ ಸರ್ಕಾರದಲ್ಲಿ ಮನವಿ ಮಾಡಿದಾಗ ಜಾಗ ಕೊಡ್ತೀವಿ ಮತ್ತು ಹಣನೂ ಕೊಡ್ತೀವಿ ಅಂದರು. ಆದರೆ ನಾನು ಸರ್ಕಾರದ ಹಣ ನಾನು ತೆಗೆದುಕೊಳ್ಳದೆ ನಮ್ಮ ಸಂಸ್ಥೆಯಿಂದನೇ ನಮ್ಮ ಒಂದು ಒಲಿಂಪಿಕ್ ಭವನ ನಿರ್ಮಾಣ ಮಾಡ್ತೀವಿ ಅಂತೇಳಿ ನಮ್ಮದೇ ಆದಂಥ ಒಂದು ರಿಸೋರ್ಸಸ್ಸಿಂದ ಈ ಒಂದು ಒಲಿಂಪಿಕ್ ಭವನನ ನಿರ್ಮಾಣ ಮಾಡಿದ್ದೀವಿ. ನಾವು ನಮ್ಮನ್ನು ಗುರುತಿಸ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಭಾಳ ಹಿಂದೆ ಬಿದ್ದಿದ್ದೇವೆ ಅನ್ನತಕ್ಕಂಥದ್ದು ಒಂದು ಗುಣಾತ್ಮಕವಾದಂಥ ಸಿಂಹಾವಲೋಕನ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ರಾಜ್ಯ ಸರ್ಕಾರಗಳು ಎಲ್ಲ ವಿಧವಾದಂಥ ಉತ್ತೇಜನವನ್ನು ಕೊಡ್ತಾ ಇವೆ. ಕೇಂದ್ರ ಸರ್ಕಾರವೂ ಕೂಡ ಎಲ್ಲ ವಿಧವಾದಂಥ ಉತ್ತೇಜನಗಳನ್ನು ಕೊಡ್ತಾ ಇದೆ. ಆದರೂ ಕೂಡ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ನಾವು ಯಶಸ್ವಿ ಆಗಿಲ್ಲ. ಇದರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೀಬೇಕಾಗಿದೆ. ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕು ಹಾಗೆ ಅಂಥೇಳಿ ನಾನು ಅತ್ಯಂತ ವಿನಮ್ರನಾಗಿ ಸೂಚನೆ ಮಾಡ್ತಾ ನನಗೆ ಇಲ್ಲಿ ಈ ಸುಂದರವಾದಂಥ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಗೋವಿಂದರಾಜ್ ಮತ್ತು ಅವ್ರ ಸ್ನೇಹಿತರಿಗೆ ನನ್ನ ಆಭಾರಗಳು. ನಮಸ್ಕಾರ. ಸಣ್ಣ ರಾಷ್ಟ್ರ ಅನೇಕ ಆಟದಲ್ಲಿ ಮುಂದಿದೆ ಅನ್ನತಕ್ಕಂಥ ಮತ್ತು ಒಲಿಂಪಿಕ್ನಲ್ಲಿ ಯಾವಾಗಲೂ ಕೂಡ ನಾವು ನೋಡ್ತೇವೆ ಹೆಚ್ಚು ಮೆಡಲನ್ನು ಗಳಿಸ್ತಕ್ಕಂಥದ್ದು ಚೈನಾ, ಅಮೇರಿಕಾ, ಇಂಗ್ಲೆಂಡ್ ಇಂಥ ದೇಶಗಳೇ ಹೆಚ್ಚಿಗೆ ಮೆಡಲನ್ನು ಗಳಿಸ್ತಾರೆ. ಬಿಕಾಸ್ ಆ ಮೆಡಲನ್ನು ಗಳಿಸೋಕ್ಕೆ ಅವರು ಸುಮಾರು 1 ವರ್ಷದಿಂದ ಪ್ರಯತ್ನ ಮಾಡ್ತಾರೆ, 2 ವರ್ಷದಿಂದ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಪ್ರೋತ್ಸಾಹ ನೀಡಬೇಕಾದ್ರೆ ಸರ್ಕಾರದ ಸಹಾಯನೂ ಕೂಡ ಭಾಳ ಅವಶ್ಯ ಇದೆ. ಈಗಾಗಲೇ ಗೋವಿಂದರಾಜ್ ಅವರು ಹೇಳಿದಾಗೆ ಎಲ್ಲ
ಮುಖ್ಯಮಂತ್ರಿಗಳು ಅವರು ಯಾವ ಪಕ್ಷದವರೇ ಇರಲಿ ಮತ್ತು ಎಲ್ಲ ಸ್ಪೋರ್ಟ್ಸ್ ಮಿನಿಸ್ಟರು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದರು ಅಂತಕ್ಕಂಥದ್ದು ಹೇಳಿದ್ದಾರೆ. ಇದು ಒಳ್ಳೆಯ ಮಾತು. ಆಗಲೇ ಸಾಕಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಖಂಡಿತ ಆಗುತ್ತೆ. ಹೆಚ್ಚು ರಿಸರ್ವೇಷನ್ ಸ್ಪೋರ್ಟ್ಸ್ ಕೊಡಬೇಕು, ಸ್ಪೋರ್ಟ್ಸಿಗೆ ಜಾಬ್ ಕೋಟಾಗಳು ಹೆಚ್ಚಾಗಬೇಕು, ಎಲ್ಲ ರಿಸರ್ವೇಷನ್ ಕೊಡಬೇಕು. ಆ ಕೊಡೋ ಮೂಲಕ ಸ್ಪೋರ್ಟ್ಸಿಗೆ ನಿಜಕ್ಕೂ ಶಕ್ತಿ ತುಂಬಂತಾಗುತ್ತೆ. ಯಾಕೆಂದರೆ ಯಾವಾಗಲೂ ಕೊನೆಗೆ ಅಲ್ಟಿಮೇಟ್ ಕಂಪ್ಯಾರಿಸನ್ ಬರೋದು ಹಣಕ್ಕೆ. ಅಲ್ಟಿಮೇಟ್ಲಿ ನಿಮ್ಮ ಲೈಫ್ ಆಗುತ್ತೆ ಅಂತ ಕೇಳ್ತಾರೆ. ಎಷ್ಟೇ ಸ್ಪೋರ್ಟ್ಸಲ್ಲಿ ಇದ್ರೂ ಕೆನ್ ಯು ಮೇಕ್ ಯುವರ್ ಲೈಫ್ ಅಂತ ಬರ್ತದೆ. ಸೊ ಎಲ್ಲೂ ಲೈಫ್ ಮಾಡಲಿಕ್ಕೆ ಆದಾಗ ಆ ನೋವು, ಆ ಒಂದು ಡೆಡಿಕೇಶನ್, ಆ ಒಂದು ಏನೊಂದು ಅಚೀವ್ಮೆಂಟ್ ಮಾಡಿರ್ತಾರೋ ಅದಕ್ಕೆಲ್ಲ ಒಂದೆಲ್ಲ ಒಂದು ಕಡೆ ಒಮ್ಮತ್ತೆ ನೀರು ಹಾಕ್ದಂತೆ ಆಗುತ್ತೆ. ಹಾಗಾಗಿ ಎಷ್ಟು ನಾವು ಆದ್ಯತೆ, ಎಷ್ಟು ಪ್ರೋತ್ಸಾಹ ಕೊಟ್ಟರು ಸಾಲಲ್ಲ ಅಂತ ಮತ್ತೊಮ್ಮೆ ತಿಳಿಸಿ, ಇವತ್ತೇನು ನಾವೆಲ್ಲ ಸಮಾಜದಲ್ಲಿ ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗೂ ಪರಿಹಾರ ಸ್ಪೋರ್ಟ್ಸ್ ಆಗಿರುತ್ತೆ. ಆ ಸ್ಪೋರ್ಟ್ಸಿಗೆ ನಾವೆಲ್ಲರೂ ಆದ್ಯತೆ ಕೊಡಬೇಕು. ಈ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಸ್ಪೋರ್ಟ್ಸ್ ಮೊದಲು ಎಕ್ಸ್ಟ್ರಾ ಕರಿಕ್ಯುಲರ್ ಇತ್ತು, ಇವತ್ತು ಇಟ್ಸ್ ಎ ಪಾರ್ಟ್ ಆಫ್ ಕರಿಕ್ಯುಲಮ್. Building is of very high standards, I must admit that I've been to your building. Now today on 12th December 2020, another feather in Karnataka Olympics Association's cap, inauguration of Hall of Fame, which will be done in due course of time, I believe, which is a dedicated space designed for all former Olympians, Dronacharya awardees, Arjuna awardees, with audio, visual and newspaper clippings starting right from 1936. And I think this is very important to motivate not only the current athletes but also the athletes which come. They can always idolize their heroes, so they know who is there from Karnataka and who has done well. And I come from hockey background, so I'm very happy to say that all the Indian men-women hockey camps are always held in Bangalore, which is one of the best places we see, which suits our environment. By the Honorable Chief Minister of Karnataka, B.S. Yediyurappa, in the presence of the Honorable Governor, Sri Vajubhai Vala, and the host of picnic. ಧನ್ಯವಾದಗಳು ಸರ್. ಕ್ರೀಡಾಪಟುಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಅಗತ್ಯ ಇರುವಂಥ, ಈಗಾಗಲೇ ನಾನು ಹೇಳಿದಂತೆ, ಕೃಷ್ಣ ಅವರು ಹೇಳಿದಂತೆ, ತರಬೇತಿ, ಮಾರ್ಗದರ್ಶನ, ಸೌಲಭ್ಯಗಳನ್ನು ನೀಡಿಸಲು ನಮ್ಮ ಸರ್ಕಾರ ಸಿದ್ಧ ಇದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದಂಥ ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ಯೋಜನೆಗಳನ್ನು ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೆ. ಕ್ರೀಡಾಪಟುಗಳಿಗೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ 2% ನೇರ ನೇಮಕಾತಿ ಮಾಡೋದಕ್ಕೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ, ಸರ್ಕಾರದ ಉಳಿದ ಇಲಾಖೆಗಳಲ್ಲೂ ಸಹ ಇನ್ನಿತರ ಲಾಭದಾಯಕ ನಿಗಮ ಮಂಡಲಗಳಲ್ಲಿಯೂ ಕ್ರೀಡಾಪಟುಗಳಿಗೆ 2% ನೇಮಕಾತಿ ಮಾಡಲು ಗೋವಿಂದರಾಜ್ ಅವರು ನನ್ನ ಗಮನವನ್ನು ಸೆಳೆದಿದ್ದಾರೆ. ಆ ಕಡೆ ನಾನು ವಿಶೇಷವಾದ ಗಮನವನ್ನು ಕೊಡ್ತೇನೆ ಅಂತ ನಾನು ಕ್ರೀಡಾಪಟುಗಳಿಗೆ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಸರ್ In sports event, half captain M. Vedi. After that, Elvira Brito, Arjuna awardee. You have to show your accreditation before entering into the annual. Come first to the stage. P.C. Ramesh. Hope you are not missed out on some of the names. Yes, for a very, very long time. आज खेलने वाला काफी है, खेलने वाले को प्रोत्साहित करने वाला कम लोग मिलते हैं। तो मैं यहाँ आप सभी को मैं कुछ नहीं कहूँगा ज़्यादा। मुझे मालूम है कि स्पोर्ट्समैन के लिए ये लेक्चर सुनना ने वो सबसे कठिन बात है। 3 घंटे ग्राउंड में रहेंगे, आधा घंटा उसको लेक्चर सुनने में कोई दिलचस्पी नहीं है। ऐसे स्पोर्ट्समैनों को मैं कहूँगा
कि मैं मेरे लिए नहीं खेलता, मैं मेरे राज्य के लिए खेलूंगा, मैं मेरे राष्ट्र के लिए खेलूंगा, मैं मेरा नाम रोशन नहीं करूंगा, मैं मेरे राज्य का नाम रोशन करूंगा, मेरे नेशन का नाम रोशन करूंगा। वी विल प्ले विद द नेशनल स्पिरिट। हम हर एक आदमी को नेशनल स्पिरिट पे काम करना चाहिए। मैं डॉक्टर हूँ, मैं राष्ट्र के नागरिक की सेवा करूंगा। मैं एडवोकेट हूँ, मैं राष्ट्र के नागरिक को न्याय दिलाऊंगा। मैं व्यापारी हूँ, तो जो भी कमाई में से मुझे ज्यादा मिला वो पुअर लोगों को और जरूरियत वाले लोगों को मैं उसको सहायता करूंगा। ये सब मेरे लिए नहीं, मैं समाज को समर्पित करूंगा। तेन त्यक्तेन भुंजिता, त्याग करके आनंद खाना, त्याग करके आनंदमय जीवन जीना। जितना आनंद अपने को खाने में नहीं आता, इतना आनंद दूसरे को खिलाने में आता है। मैं काम करूंगा मेरे लिए नहीं, मैं काम करूंगा राष्ट्र के लिए काम करूंगा। आइए हम सब मिलकर, पहले तो गोविंद राज है जिन्होंने ये सब कार्यक्रम रखा है, और एक डिवोटेड पर्सन की तरह उसको ये स्पोर्ट्स में काम किया है, और स्पोर्ट्स में काम किया है। स्पोर्ट्स में काम करने वाले में आज तक कभी किसी को स्पोर्ट्स में काम करने वाले को डॉक्टरेट की डिग्री नहीं मिली। ये गोविंद राज ने डॉक्टरेट की डिग्री प्राप्त। Shri Rajesh Jagdale, the Honorable Treasurer of KOA, Vice President of KOA after Shri Rajesh Jagdale. Shri R. Venkatesh, Vice President KOA, Dr. Shri D. Chandrahasa Rai, Vice President of KOA after Chandrahasa Rai.